ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ. ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ಯಾದವರಲ್ಲಿ ವಾಸುದೇವನು ನಾನು. ವಸುದೇವನ ಮಗ ವಾಸುದೇವ ಎಂದು ಕರೆಯುವುದು. ವಾಸುದೇವ ಹಾಗೂ ದೇವಕಿಯರ ಮಗನಾದ ಶ್ರೀಕೃಷ್ಣ ಯಾದವ ಕುಲ ಸಂಜಾತ. ಶ್ರೀಕೃಷ್ಣ ಯಾದವ ಕುಲದಲ್ಲಿ ಯಾವುದೇ ರಾಜ್ಯದ ಅಧಿಪತಿಯಾಗದಿದ್ದರೂ ತನ್ನ ಜನಹಿತ ಕಾರ್ಯಗಳಿಂದಲೇ ಪ್ರಸಿದ್ಧಿ ಪಡೆದವ. ತನ್ನ ತಂದೆ ಉಗ್ರಸೇನನನ್ನು ಸೆರೆಯಲ್ಲಿಟ್ಟು ರಾಜನಾದ ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣ ಯಾದವರ ರಾಜನಾಗಬಹುದಿತ್ತು. ಆದರೆ ಹಾಗೆ ಮಾಡದೆ ಉಗ್ರಸೇನನನ್ನೇ ಮಹಾರಾಜನನ್ನಾಗಿ ಮಾಡಿದ. ಬಾಲ್ಯದಿಂದಲೂ ಸಾಹಸ ಪ್ರವೃತ್ತಿ ತೋರಿ ವೈಯಕ್ತಿಕವಾಗಿ ವ್ಯಕ್ತಿಗಳಿಗೂ ಹಾಗೂ ಸಾಮೂಹಿಕವಾಗಿ ಸಮುದಾಯಕ್ಕೂ ಸಹಾಯ ಮಾಡಿದ ಶ್ರೀಕೃಷ್ಣ ಎಂದೂ ಎಲ್ಲೂ ಸ್ವಾರ್ಥಕ್ಕಾಗಿ ಲಾಭ ಪಡೆಯಲು ಪ್ರಯತ್ನಿಸಲಿಲ್ಲ. ವಾಸುದೇವ ಯಾರ ಮರ್ಜಿಗಾಗಿಯೂ ಕೆಲಸ ಮಾಡಿದವನಲ್ಲ. ಪರ ವಿರೋಧ ಎಂಬ ನಿಲುವು ಎಲ್ಲೂ ತೋರದೆ ಕೇವಲ ಧರ್ಮದ ಉಳಿವಿಗಾಗಿ ಹೋರಾಡಿದವ. ಯಾದವರಲ್ಲಿ ಅದೆಷ್ಟೋ ಜನ ವೀರರು ಹಾಗೂ ಸಾಹಸಿಗಳು ಇದ್ದರೂ ಶ್ರೀಕೃಷ್ಣನ ಚಾಣಾಕ್ಷತನದ ಮುಂದೆ ಅವರಾರೂ ಸರಿಸಾಟಿಯಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ. ನಿಶ್ಚಯಿಸಿದ ಕೆಲಸವನ್ನು ನಿಶ್ಚಯಿಸಿದಂತೆ ನಿರ್ವಹಿಸಿ ಸಾಕಷ್ಟು ಸಮಾಜಘಾತುಕರನ್ನು, ರಾಜರನ್ನು, ರಾಕ್ಷಸರನ್ನು ಕೊಂದು ಸಮಾಜದಲ್ಲಿ ಪ್ರತಿಯೊಬ್ಬರೂ ನಿಶ್ಚಿಂತೆಯಿಂದ ಬದುಕುವಂತೆ ಮಾಡಿದವ ವಾಸುದೇವ. ಒಬ್ಬ ವ್ಯಕ್ತಿ ಮಿತ್ರರಿಗೆ ಮಿತ್ರರಾಗುವುದು ಸಹಜ. ಆದರೆ ವಾಸುದೇವ ಶತ್ರುಗಳಲ್ಲಿ ಶತ್ರುತ್ವ ಕಾಣದೆ ಮಿತ್ರತ್ವದಿಂದ ವ್ಯವಹರಿಸಿ ಸಮಾಜ ಬದಲಾಯಿಸಿದವ. ಯಾದವರ ಸಮೂಹವನ್ನು ಶ್ರೀಕೃಷ್ಣನಿಂದ ಗುರುತಿಸಿದಾಗಲೇ ಅದಕ್ಕೊಂದು ಶೋಭೆ. ಸಮುದಾಯದ ಪ್ರತಿಯೊಂದು ಜವಾಬ್ದಾರಿಯನ್ನು ಯಾವುದೇ ಅಧಿಕಾರವಿಲ್ಲದೆ ನಿರ್ವಹಿಸಿದ ವಾಸುದೇವ ಅಧಿಕಾರ, ಹಣ, ಅಂತಸ್ತು ಇಲ್ಲದೆಯೂ ಹೇಗೆ ತನ್ನ ಸಮುದಾಯಕ್ಕೆ ಹಾಗೂ ಈ ಸಮಾಜಕ್ಕೆ ಉತ್ತಮ ಸೇವೆ ಮಾಡಬಹುದು ಎಂಬುದನ್ನು ತೋರಿದ ಮಾರ್ಗದರ್ಶಕ. ಪಾಂಡವರಲ್ಲಿ ಅರ್ಜುನನು ನಾನು. ಪಾಂಡವರಲ್ಲಿ ಮಧ್ಯಮ ಪಾಂಡವ ಎನಿಸಿಕೊಂಡಿರುವ ಅರ್ಜುನ ಎಲ್ಲರಿಗಿಂತಲೂ ಕ್ರಿಯಾಶೀಲ. ನಿದ್ರೆಯನ್ನು ಗೆದ್ದವನಾದ್ದರಿಂದ ಜಿತೇಂದ್ರಿಯ. ಬಿಲ್ಲು ವಿದ್ಯೆ ಪ್ರವೀಣನಾದ ಈತ ದ್ರೋಣಾಚಾರ್ಯರ ಪ್ರೀತಿಯ ಶಿಷ್ಯ. ಪ್ರಯತ್ನಕ್ಕೆ ಹಾಗೂ ಕಲಿಯುವಿಕೆಗೆ ಇನ್ನೊಂದು ಹೆಸರೋ ಎಂಬಂತೆ ಅರ್ಜುನ ವನವಾಸದ ಸಮಯದಲ್ಲಿ ಶಿವನನ್ನು ಧ್ಯಾನದಿಂದ ಮೆಚ್ಚಿಸಿ ಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರ ಪಡೆದವನು. ಪಾಶುಪತಾಸ್ತ್ರ ಪಡೆದ ನಂತರ ದೇವಲೋಕಕ್ಕೂ ಹೋಗಿ ದೇವೇಂದ್ರ ಸೇರಿದಂತೆ ಅನೇಕ ದೇವಾನುದೇವತೆಗಳಿಂದ ಅನೇಕ ಮಹಾಮಂತ್ರಾಸ್ತ್ರಗಳನ್ನು ಕಲಿತವನು. ನಾಟ್ಯಶಾಸ್ತ್ರವನ್ನು ಕಲಿತಿದ್ದ ಅರ್ಜುನ ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ಮತ್ಸ್ಯ ದೇಶದ ವಿರಾಟ್ ರಾಜನ ಮಗಳಿಗೆ ಗಂಧರ್ವ ವಿದ್ಯೆ ಹಾಗೂ ನಾಟ್ಯ ಕಲಿಸಲು ನಪುಂಸಕ ವೇಷ ಧರಿಸಿ ಬೃಹನ್ನಳೆ ಎಂಬ ಹೆಸರಿನಿಂದ ಇದ್ದನು. ಅರ್ಜುನನಲ್ಲಿದ್ದ ಉತ್ತಮ ಗುಣಗಳು ಆತನ ವ್ಯಕ್ತಿತ್ವಕ್ಕೆ ಹೊಳಪು ಕೊಟ್ಟಿದೆ ಎನ್ನಬಹುದು. ಅರ್ಜುನ ಎಂದರೆ ಪ್ರಕಾಶಮಾನವಾದ ಎಂಬುದಾಗಿದೆ. ಅರ್ಜುನನ ವ್ಯಕ್ತಿತ್ವ ಕೂಡ ಹಾಗೆಯೇ ಇತ್ತು. ಅವನಲ್ಲಿರುವ ಶಕ್ತಿ ಮತ್ತು ಬುದ್ಧಿವಂತಿಕೆ, ಧೈರ್ಯ, ತೇಜಸ್ಸು, ಸಮಯ ಪ್ರಜ್ಞೆ, ಬಿಲ್ಲುಗಾರಿಕೆ, ತಾಳ್ಮೆ, ದುಃಖ ಸಹಿಸುವ ಶಕ್ತಿ ಈ ಎಲ್ಲ ಗುಣಗಳು ಅವನಲ್ಲಿದ್ದವು. ಯುದ್ಧ ರಂಗದಲ್ಲಿ ಈತನ ವಿಷಾದವನ್ನೇ ನೆನಪಾಗಿಟ್ಟುಕೊಂಡು ಪ್ರಪಂಚಕ್ಕೆ ಜ್ಞಾನ ಹಂಚಲು ಕಾರಣನಾದ ಶ್ರೀಕೃಷ್ಣನ ಪರಮ ಮಿತ್ರನಾದ ಅರ್ಜುನ ಆತನ ಪರಮ ಶಿಷ್ಯ ಎಂದರೂ ತಪ್ಪಲ್ಲ. ಶ್ರೀಕೃಷ್ಣ ಬೇಟೆಗಾರನ ಬಾಣದಿಂದ ಗಾಯಗೊಂಡು ದೇಹತ್ಯಾಗ ಮಾಡುವ ಸಮಯದಲ್ಲಿ ಅರ್ಜುನನನ್ನು ಕುರಿತು ನಾನಿರದೆ ನೀನಿರುವೆಯಾ ಎಂಬ ದೈನ್ಯದ ನುಡಿ ಶ್ರೀಕೃಷ್ಣ ಬೇರೆ ಅರ್ಜುನ ಬೇರೆ ಎಂದೆನಿಸುವುದಿಲ್ಲ. ಮುನಿಗಳಲ್ಲಿ ವ್ಯಾಸನು ನಾನು. ಮುನಿ ಪರಾಶರ ಹಾಗೂ ಮತ್ಸ್ಯಗಂಧಿ ಇವರ ಮಗನಾದ ವ್ಯಾಸರು ಮಹಾಭಾರತ ಕಥೆಯನ್ನು ಬರೆದವರು. ವ್ಯಾಸರನ್ನು ವೇದವ್ಯಾಸ ಎಂಬ ಹೆಸರಿನಿಂದ ಕರೆಯಲು ಕಾರಣ ವೇದವನ್ನು ಇವರು 4 ಭಾಗಗಳಾಗಿ ಮಾಡಿದ್ದರಿಂದ. ಇವರು ಬಹಳ ಕಪ್ಪಗಿದ್ದು ಯಮುನಾ ನದಿಯ ದ್ವೀಪದಲ್ಲಿ ಜನಿಸಿದ್ದರಿಂದ ಇವರಿಗೆ ಕೃಷ್ಣದ್ವೈಪಾಯನ ಎಂಬ ಇನ್ನೊಂದು ಹೆಸರು ಇದೆ. 7 ಚಿರಂಜೀವಿಗಳಲ್ಲಿ ಒಬ್ಬರು ಎಂಬುದಾಗಿ ಪರಿಗಣಿಸಲಾದ ಇವರು
ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ. ಬಾಲ್ಯದಲ್ಲೇ ದೊಡ್ಡದಾಗಿ ಬೆಳೆದ ಇವರು ತಪಸ್ವಿ ಜೀವನ ನಡೆಸಿದ ಭಾರತದ ಅತ್ಯಂತ ಪ್ರಮುಖ ಋಷಿಗಳೆಂದು ಪರಿಗಣಿಸಲ್ಪಟ್ಟವರು. ಮಹಾಭಾರತದಲ್ಲಿ ಇವರ ಪಾತ್ರವೂ ಇದೆ. ಇವರ ತಾಯಿ ಹಸ್ತಿನಾಪುರದ ರಾಜ ಶಂತನುವನ್ನು ಮದುವೆಯಾಗಿ 2 ಗಂಡು ಮಕ್ಕಳನ್ನು ಹೆತ್ತಳು. ಈ ಇಬ್ಬರೂ ಸಂತಾನವಿಲ್ಲದೆ ತೀರಿಕೊಂಡಾಗ ಪ್ರಾಚೀನ ಪದ್ಧತಿ ನಿಯೋಗವನ್ನು ಅನುಸರಿಸಿ ಸತ್ಯವತಿಯು ವ್ಯಾಸರಿಗೆ ತನ್ನ ಸತ್ತ ಮಗನಾದ ವಿಚಿತ್ರ ವೀರ್ಯನ ಪರವಾಗಿ ಗಂಡು ಮಕ್ಕಳನ್ನು ಹುಟ್ಟಿಸುವಂತೆ ಕೋರುತ್ತಾಳೆ. ಈ ಪ್ರಕಾರ ವ್ಯಾಸರು ತೀರಿಕೊಂಡ ರಾಜನ ಪತ್ನಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯಿಂದ ಧೃತರಾಷ್ಟ್ರ ಮತ್ತು ಪಾಂಡುವಿನ ತಂದೆಯಾಗುತ್ತಾರೆ. ಇದೇ ಸಂಪ್ರದಾಯದಿಂದ ರಾಣಿಯರ ಸೇವಕಿಯಿಂದ ವಿದುರನ ಜನ್ಮವಾಗುತ್ತದೆ. ಮಹಾಭಾರತದ ಗ್ರಂಥವನ್ನು ಇವರು ಬಾಯಲ್ಲಿ ಹೇಳುವುದನ್ನು ಬರೆಯಲು ಶಿವಪಾರ್ವತಿಯರ ಮಗನಾದ ಆದಿಪೂಜಿತ ಗಣೇಶನನ್ನು ಕೇಳಿಕೊಂಡರು. ಗಣೇಶ ವಿಧಿಸಿದ ಷರತ್ತಿನ ಪ್ರಕಾರ ಮಹಾಕಾವ್ಯವನ್ನು 1 ಕ್ಷಣವನ್ನೂ ನಿಲ್ಲಿಸದೆ ಹೇಳಲು ಷರತ್ತು ವಿಧಿಸಿದನು. ಇದಕ್ಕೆ ಪ್ರತಿಯಾಗಿ ಷರತ್ತು ಹಾಕಿದ ವ್ಯಾಸರು ತಾವು ಹೇಳಿದ ಪ್ರತಿ ಶ್ಲೋಕವನ್ನು ಗಣೇಶನು ಅರ್ಥ ಮಾಡಿಕೊಂಡ ನಂತರವಷ್ಟೇ ಬರೆಯಬೇಕೆಂದರು. ವ್ಯಾಸರಿಗೆ ವಿಶ್ರಾಂತಿ ಬೇಕಿದ್ದಾಗ ಕಷ್ಟಕರವಾದ ಸಂಸ್ಕೃತ ಶ್ಲೋಕಗಳನ್ನು ಹೇಳುತ್ತಿದ್ದರು ಎನ್ನಲಾಗುತ್ತದೆ. ನಾನು ಕವಿಗಳಲ್ಲಿ ಶುಕ್ರಾಚಾರ್ಯನು. ಶುಕ್ರಾಚಾರ್ಯರು ಸಪ್ತ ಋಷಿಗಳಲ್ಲಿ ಒಬ್ಬರಾದ ಭೃಗುವಿನ ಪುತ್ರರಲ್ಲಿ ಒಬ್ಬರಾಗಿದ್ದಾರೆ. ಇವರು ಅಸುರರ ಗುರುವಾಗಿದ್ದು ವಿವಿಧ ಹಿಂದೂ ಗ್ರಂಥಗಳಲ್ಲಿ ಅಸುರಾಚಾರ್ಯ ಎಂದೂ ಹೇಳಲಾಗಿದೆ. ಪುರಾಣಗಳ ಪ್ರಕಾರ ಶುಕ್ರಾಚಾರ್ಯರು ಶಿವನನ್ನು ತಪಸ್ಸಿನಿಂದ ಸಂತುಷ್ಟಗೊಳಿಸಿ ಸತ್ತವರನ್ನು ಮತ್ತೆ ಜೀವಂತಗೊಳಿಸುವಂತ ಸಂಜೀವಿನಿ ವಿದ್ಯೆಯನ್ನು ಪಡೆಯುತ್ತಾರೆ. ತಮ್ಮ ಶಿಷ್ಯರಾದ ಅಸುರರು ಹೋರಾಟ ಮಾಡಿ ಸತ್ತಾಗ ಈ ವಿದ್ಯೆಯಿಂದ ಅವರನ್ನು ಬದುಕಿಸಲು ಈ ವಿದ್ಯೆಯನ್ನು ಬಳಸಿದರು ಎನ್ನಲಾಗುತ್ತದೆ. ತಮ್ಮ ಶಿಷ್ಯನು ದಾನ ನೀಡುವುದನ್ನು ತಪ್ಪಿಸಲು ಹೋಗಿ ಒಕ್ಕಣ್ಣು ಶುಕ್ರಾಚಾರ್ಯರಾದರು. ವಿಷ್ಣುವಿನ ಕುಬ್ಜ ಅವತಾರವಾದ ವಾಮನನು ಅಸುರ ರಾಜನಾದ ಮಹಾಬಲಿಗೆ 3 ಮೆಟ್ಟು ಬೇಡಿದ ಸಮಯದಲ್ಲಿ ಮಹಾಬಲಿಯು ಈ ಬೇಡಿಕೆಯನ್ನು ಒಪ್ಪಿಕೊಂಡು ವಾಮನನಿಗೆ ದಾನವನ್ನು ಕೊಡಲು ನೀರನ್ನು ಅರ್ಪಿಸಲು ಕಮಂಡಲವನ್ನು ಕೈಗೆತ್ತಿಕೊಂಡಾಗ ಅಸುರರ ಗುರುವಾದ ಶುಕ್ರಾಚಾರ್ಯರು ವಾಮನನ ನಿಜವಾದ ರೂಪವನ್ನು ಅರಿತುಕೊಂಡು ಅವರು ಕಮಂಡಲದಿಂದ ನೀರು ಹರಿಯುವುದನ್ನು ತಡೆಯಲು ಪ್ರಯತ್ನಿಸಿದರು. ಆಗ ವಾಮನಾವತಾರದ ವಿಷ್ಣು ಕೋಲಿನಿಂದ ಶುಕ್ರಾಚಾರ್ಯರ ಕಣ್ಣನ್ನು ಚುಚ್ಚಿ ಶುಕ್ರಾಚಾರ್ಯರ 1 ಕಣ್ಣನ್ನು ಕುರುಡನನ್ನಾಗಿಸಿದನು. ಶುಕ್ರಾಚಾರ್ಯರು ಭೀಷ್ಮರ ಮಾರ್ಗದರ್ಶಕರಲ್ಲೊಬ್ಬರು ಎಂಬುದು ತಿಳಿದುಬರುತ್ತದೆ. ಭೀಷ್ಮರು ತಮ್ಮ ಯೌವನದಲ್ಲಿ ಶುಕ್ರಾಚಾರ್ಯರಿಂದ ರಾಜ್ಯಶಾಸ್ತ್ರ ಕಲಿತರು ಎನ್ನಲಾಗುತ್ತದೆ. ತಾನು ಶುಕ್ರಾಚಾರ್ಯ ಎನ್ನುವ ಮೂಲಕ ಪ್ರಪಂಚದಲ್ಲಿ ಇರುವ ದೈತ್ಯ ಪ್ರತಿಭೆಯೂ ತಾನೇ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.